ಮಧುಬನಿ ಚಿತ್ರಕಲೆಯನ್ನು ಸಾಂಪ್ರದಾಯಿಕವಾಗಿ ಮಹಿಳೆಯರು ಮಾಡುತ್ತಾರೆ. ಆದರೂ ಇಂದು ಪುರುಷರು ಸಹ ಬೇಡಿಕೆಯನ್ನು ಪೂರೈಸಲು ತೊಡಗಿಸಿಕೊಂಡಿದ್ದಾರೆ. ಈ ವರ್ಣಚಿತ್ರಗಳು ತಮ್ಮ ಬುಡಕಟ್ಟು ಲಕ್ಷಣಗಳು ಮತ್ತು ಪ್ರಕಾಶಮಾನವಾದ ಮಣ್ಣಿನ ಬಣ್ಣಗಳ ಬಳಕೆಯಿಂದಾಗಿ ಜನಪ್ರಿಯವಾಗಿವೆ. ಈ ವರ್ಣಚಿತ್ರಗಳನ್ನು ಕಲಾವಿದರು ಸಿದ್ಧಪಡಿಸಿದ ಖನಿಜ ವರ್ಣದ್ರವ್ಯಗಳಿಂದ ಮಾಡಲಾಗುತ್ತದೆ. ಮಧುಬನಿ ಚಿತ್ರಕಲೆಯು ಭಾರತ ಮತ್ತು ನೇಪಾಳದ ಮಿಥಿಲಾ ಪ್ರದೇಶದಲ್ಲಿ ಅಭ್ಯಾಸ ಮಾಡುವ ಚಿತ್ರಕಲೆಯ ಶೈಲಿಯಾಗಿದೆ. ಹಾಗಾಗಿ ಮೂಲತಃ ಇದು ಮಿಥಿಲಾ ಕಲೆಯಾಗಿದೆ. ಭಾರತದ ಬಿಹಾರದ ಮಧುಬನಿ ಜಿಲ್ಲೆಯ ನಂತರ ಇದಕ್ಕೆ ಹೆಸರಿಡಲಾಗಿದೆ. ಮಧುಬನಿ ಕಲೆಯ ಸಂಪ್ರದಾಯ ಮತ್ತು ವಿಕಸನಕ್ಕೆ ಸಂಬಂಧಿಸಿದಂತೆ ಎರಡು ಪ್ರಮುಖ ನಗರಗಳು ಜಿತ್ವಾರ್ಪುರ ಮತ್ತು ರಾಂತಿ. ಕಲಾವಿದರು ತಮ್ಮ ಬೆರಳುಗಳು, ಕೊಂಬೆ ಕಡ್ಡಿಗಳು, ಕುಂಚಗಳು, ನಿಬ್ ಪೆನ್ನುಗಳು ಮತ್ತು ಬೆಂಕಿ ಕಡ್ಡಿಗಳನ್ನು ಒಳಗೊಂಡಂತೆ ವಿವಿಧ ಮಾಧ್ಯಮಗಳನ್ನು ಬಳಸಿಕೊಂಡು ಈ ವರ್ಣಚಿತ್ರಗಳನ್ನು ರಚಿಸುತ್ತಾರೆ. ನೈಸರ್ಗಿಕ ಬಣ್ಣಗಳು ಮತ್ತು ವರ್ಣದ್ರವ್ಯಗಳನ್ನು ಬಳಸಿ ಬಣ್ಣವನ್ನು ರಚಿಸಲಾಗಿದೆ. ವರ್ಣಚಿತ್ರಗಳು ಅವುಗಳ ಕಣ್ಣಿಗೆ ಬೀಳುವ ಜ್ಯಾಮಿತೀಯ ಮಾದರಿಗಳಿಂದ ನಿರೂಪಿಸಲ್ಪಟ್ಟಿವೆ. ಇದರಲ್ಲಿ ಜನ್ಮ, ಮದುವೆ, ಹೋಳಿ, ಸೂರ್ಯ ಶಾಸ್ತಿ, ಕಾಳಿ ಪೂಜೆ, ಉಪನಯನ ಮತ್ತು ದುರ್ಗಾ ಪೂಜೆಯಂತಹ ಹಬ್ಬಗಳಂತಹ ನಿರ್ದಿಷ್ಟ ಸಂದರ್ಭಗಳಲ್ಲಿ ಧಾರ್ಮಿಕ ವಿಷಯಗಳಿವೆ. ಮಧುಬನಿ ವರ್ಣಚಿತ್ರಗಳಲ್ಲಿ ಚಿಹ್ನೆಗಳಾದ ಮೀನು ಫಲವತ್ತತೆ, ಸಮೃದ್ಧಿ ಹಾಗೂ ಅದೃಷ್ಟವನ್ನು ಸೂಚಿಸುತ್ತದೆ. ಕಮಲದ ಹೂವು ಶುದ್ಧತೆ, ಜ್ಞಾನೋದಯ, ಆಧ್ಯಾತ್ಮಿಕತೆ ಹಾಗೂ ಸೂರ್ಯ ಮತ್ತು ಚಂದ್ರರು ಪುರುಷ ಮತ್ತು ಸ್ತ್ರೀ ಹಾಗೂ ಬೆಳಕು ಮತ್ತು ಕತ್ತಲನ್ನು ಸೂಚಿಸುತ್ತೆ. ಆನೆಗಳು ಶಕ್ತಿ, ಬುದ್ಧಿವಂತಿಕೆ ಮತ್ತು ಅದೃಷ್ಟದ ಸಂಕೇತವಾಗಿದೆ. ಹಾವುಗಳು, ವಿಶೇಷವಾಗಿ ಸುರುಳಿಯಾಕಾರದ ಹಾವುಗಳು, ಶಾಶ್ವತತೆ ಮತ್ತು ಜೀವನ ಚಕ್ರವನ್ನು ಪ್ರತಿನಿಧಿಸುತ್ತವೆ. ಹುಲಿ ಧೈರ್ಯ, ಶಕ್ತಿ, ಶೌರ್ಯ ಮತ್ತು ಉಗ್ರತೆಯನ್ನು ತೋರಿಸುತ್ತದೆ. ಮಾವಿನ ಮರ ಫಲವತ್ತತೆಯನ್ನು ಸೂಚಿಸುತ್ತದೆ. ಹಾಗೆಯೇ ಮಾವಿನ ಮರದ ಮೇಲೆ ಕುಳಿತ ಕಾಗೆಯು ಬುದ್ಧಿವಂತಿಕೆ ಮತ್ತು ಜಾಗರೂಕತೆಯನ್ನು ಸಂಕೇತಿಸುತ್ತದೆ. ಸಾಂಪ್ರದಾಯಿಕ ಮಧುಬನಿ ಪೇಂಟಿಂಗ್ ತಾಂತ್ರಿಕ ಖೋಬರ್, ಬರ್ನಿ, ಗೋಂಡ್ನಾ, ಕಚ್ನಿ ಹೀಗೆ ಬಹಳಷ್ಟು ವಿನ್ಯಾಸಗಳನ್ನು ಹೊಂದಿದೆ. ಪುರಾಣ ಇತಿಹಾಸದ ಪ್ರಕಾರ ರಾಮ ಸೀತೆಯ ಕಲ್ಯಾಣ ಮಹೋತ್ಸವದ ವೇಳೆಯಲ್ಲಿ ಮಿಥಿಲಾ ನಗರವನ್ನು ಈ ಚಿತ್ರಕಲೆಯಿಂದ ಅಲಂಕರಿಸಲಾಗಿತ್ತು ಎನ್ನಲಾಗಿದೆ. ಮಧುಬನಿ ಚಿತ್ರಕಲೆಯಲ್ಲಿ ಸಾಧನೆ ಮಾಡಿದ ಮಹಿಳೆಯರಾದ ಸೀತಾದೇವಿ, ಗಂಗಾದೇವಿ, ಮಹಾಸುಂದರಿ ದೇವಿ, ದುಲ್ಹಾರಿ ದೇವಿ ಇವರುಗಳನ್ನು ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಪ್ರೋತ್ಸಾಹಿಸಲಾಗಿದೆ. ಮಧುಬನಿ ಚಿತ್ರಕಲೆಯ ಸರಣಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸಿ. ಧನ್ಯವಾದಗಳು.